ನಡೆಯಕ್ಕೂ ಆಗ್ತಿಲ್ಲ, ಓಡಾಡಕ್ಕೂ ಆಗ್ತಾ ಇಲ್ವಾ? ಏನಾಯ್ತು ಅಂತ ಫೋನ್ ಮಾಡಿ ಕೇಳ್ಬೇಕಣ. ಮಾತಾಡಕ್ಕೂ ಆಗ್ತಿಲ್ವ ಅಂತಣ? ಮಾತಾಡಕ್ ಆಗ್ತಾ ಇಲ್ವೋ? ಅಯ್ಯೋ, ಎಷ್ಟು ವರ್ಷ? ನಿನ್ನೆ ಹುಡ್ತಾನ. ಮೂವಿ ಬಗ್ಗೆ ಏನ್ ಹೇಳಮ್ಮ, ಇರೋದೇ 2 ಕ್ಯಾರೆಕ್ಟರ್, ಒಂದು ನಂದು, ಇನ್ನೊಬ್ಬ ಹೀರೋ ತಲೆಯಲ್ಲಿ ಕೂದಲೊಂದಿಲ್ಲ ಅನ್ನೋದ್ರೆ ಒಳ್ಳೆ ಪರ್ಫಾರ್ಮರ್ ಕಣೆಮ್ಮ. ಒಬ್ಬನೇ ಎಷ್ಟು ಚೆನ್ನಾಗಿ ಕ್ಯಾರೆಕ್ಟರ್ ಮಾಡ್ತಾನೆ ಅಂತಂತೀಯ. ಆಯ್ತಾನೆ, ಡಾಕ್ಟರ್ ಆಯ್ತಾನೆ, ಪ್ಲಂಬರ್ ಆಯ್ತಾನೆ, ಟೀಚರ್ ಆಯ್ತಾನೆ. ವಾ, ಲಿಟರಲಿ ಐ ಆಮ್ ಸೋ ಇಂಪ್ರೆಸ್ಡ್. ಎಲೆಕ್ಷನ್ ಆಗೋ ಗಂಟ ನೀನ್ ನಮ್ಮವನು ಎಲೆಕ್ಷನ್ ಆದ್ಮೇಲೆ ಹೋಗ ನಿಮ್ ಅವ್ವನು. ಇದು ಒಂದ್ ನಿಮಿಷ ಅದೇನದು ಅಷ್ಟುದ್ದ? ಅದು ನೀವು ಕೇಳಂಗಿಲ್ಲ. ಅದು ಸಡನ್ ಆಗಿ ಯಾರು ಮಾಡಿದ ಸೂಪರ್ ಆಗಿದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಪ್ರೀತಿಯ ಸ್ವಾಗತ. ಸೊ ಇವತ್ತಿನ ಮತ್ತೊಂದು ರೇಸ್ ಮೀಮ್ಸ್ ರಿಯಾಕ್ಷನ್ ವಿಡಿಯೋಗೆ ಮರಳಿ ಸ್ವಾಗತ. ಸೊ ವಿಡಿಯೋನ ತಡ ಮಾಡೋದು ಬೇಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ, ಈಗ ಮೊದಲನೇ ವಿಡಿಯೋಗೆ ಹೋಗ್ಬಿಡೋಣ. ಬನ್ನಿ ಈಗ. ನಮ್ಮ ಅಣ್ಣನ ಮಗಗೆ ನಡೆಯಕ್ಕೂ ಆಗ್ತಿಲ್ಲ, ಓಡಾಡಕ್ ಆಗ್ತಿಲ್ವ ಅಂತಣ? ನಡೆಯಕ್ಕೂ ಆಗ್ತಿಲ್ಲ, ಓಡಾಡಕ್ಕೂ ಆಗ್ತಾ ಇಲ್ವಾ? ಏನಾಯ್ತು ಅಂತ ಫೋನ್ ಮಾಡಿ ಕೇಳ್ಬೇಕಣ. ಮಾತಾಡಕ್ಕೂ ಆಗ್ತಿಲ್ವ ಅಂತಣ? ಮಾತಾಡಕ್ ಆಗ್ತಾ ಇಲ್ವೋ? ಅಯ್ಯೋ, ಎಷ್ಟು ವರ್ಷ? ನಿನ್ನೆ ಹುಡ್ತಾನ. ಸೂಪರ್ ಗುರು, ಸೂಪರ್ ಮಸ್ತಿತ್ತು ಮೊದಲನೇ ವಿಡಿಯೋ. ಎರಡನೇ ವಿಡಿಯೋಗೆ ಹೋಗೋಣ ಬನ್ನಿ ಈಗ. ಮಾಲ್ಡೀವ್ಸ್ ಒಳ್ಳೆ ಕಲೆಕ್ಷನ್. ಕ್ವೆಶ್ಚನ್ ಇದೆ ಕೇಳಿ ಇಲ್ಲಿ. ಏನೇಮ್ಮ ನಿನ್ ರೋದ್ನೆ? ಮಾಲ್ಡೀವ್ಸ್ ಬಂದ್ರೆ ಮೂದೇವಿ ಕಾಟ ತಪ್ಪಲಿಲ್ಲ ನನಗೆ. ನೆಮ್ಮದಿ ಬಿಡಲ್ವಲ್ಲೇಮ್ಮ. ಇಲ್ಲಿ ಯಾರು ಬಸರಾಗಿಲ್ಲ ಬಿಡೆ. ಒಂದ್ ಕ್ವೆಶ್ಚನ್ ಕೇಳ್ತೀನಿ ಕೇಳೆ. ಆಯ್ತಳಪ್ಪ, ಕೇಳೆ. ಹೊಸ ಮೂವಿ ಮಾಡ್ತಿದ್ಯ ಅಂತಲ್ಲ, ಯಾವ್ದು ಮೂವಿ ಅಪ್ಡೇಟ್ಸ್ ಏನಾದ್ರು ಕೊಡು. ಮೂವಿ ಬಗ್ಗೆ ಅಪ್ಡೇಟ್ ಕೊಡಕ್ ನಂದೆ ನವರಂಗ್ ಥಿಯೇಟರ್, ನರ್ತಕಿ ಥಿಯೇಟರ್ ರಿಲೀಸ್ ಆಗುತ್ತೇನೆ. ಕ್ರೋಮ್ ಬಿಡ್ತಾರೆ, ಟ್ವಿಟ್ಟರ್ ಲಿಂಕ್ ಕಳಿಸ್ತೀನಿ, ಸುಮ್ಮನೆ ನೋಡಿ ಮತ್ತೆ. ನಿಂಗೆ ಗೊತ್ತಾಯ್ತು? ನಂಗೆ ಹೆಂಗೋ ಗೊತ್ತಾಯ್ತು, ಹೇಳು. ಮೂವಿ ಮಾಡ್ತಿದ್ಯಂತೆ ಅಲ್ಲ, ನೀನ್ ನನಗೆ ಹೇಳಿಲ್ವಲ್ಲ ನೀನು. ಅಲ್ಲಿರೋದೇ 2 ಕ್ಯಾರೆಕ್ಟರ್ ಕೊಣೆ, ಅದ್ರಲ್ಲಿ ನಾನು ಮತ್ತೆ ಹೀರೋ ಇಬ್ರದೇನೆ. ನೀನ್ ಬಂದಲ್ಲಿ ಏನ್ ಮಾಡ್ತೀಯ? ಗೆಲ್ಸ್ಕಿಡ್ತೀಯ. ಯಾವ್ದೇ ಮೂವಿ ಬಗ್ಗೆ ಏನ್ ಹೇಳಮ್ಮ, ಇರೋದೇ 2 ಕ್ಯಾರೆಕ್ಟರ್, ಒಂದು ನಂದು, ಇನ್ನೊಬ್ಬ ಹೀರೋ ತಲೆಯಲ್ಲಿ ಕೂದಲೊಂದಿಲ್ಲ ಅನ್ನೋದ್ರೆ ಒಳ್ಳೆ ಪರ್ಫಾರ್ಮರ್ ಕಣೆಮ್ಮ. ಒಬ್ಬನೇ ಎಷ್ಟು ಚೆನ್ನಾಗಿ ಕ್ಯಾರೆಕ್ಟರ್ ಮಾಡ್ತಾನೆ ಅಂತಂತೀಯ. ಆಯ್ತಾನೆ, ಡಾಕ್ಟರ್ ಆಯ್ತಾನೆ, ಪ್ಲಂಬರ್ ಆಯ್ತಾನೆ, ಟೀಚರ್ ಆಯ್ತಾನೆ. ವಾ, ಲಿಟರಲಿ ಐ ಆಮ್ ಸೋ ಇಂಪ್ರೆಸ್ಡ್. ವೇಟಿಂಗ್ ಯು ವೇಟಿಂಗ್ ನೋಡಕ್ಕೆ ನಿನ್ನ ಮೂವಿಲಿ. ನಂದು ನೋಡಕ ಅಂದ್ರೆ ನನ್ ಮಾತ್ರ ನೋಡ್ತೀಯ, ನಾನು ಮಾಡಿರೋ ಫಿಲ್ಮ್ ಪೂರ್ತಿ ನೋಡ್ತೀಯ ಅಂತ ಕೇಳಿದೆ. ಅಂಡ್ ಮೂವಿ ನೇಮ್ ಹೇಳ್ಬೋದಾ? ಹಾ, ಹೇಳ್ಬೋದು. ತವರಿನ ಸೀರೆ ಓಡ್ ಬಂದ್ ಕೆರಿ ಅಂತ. ಕ್ಯಾಡ್ಬರಿ ಬೆರಿ ಅಲ್ಲ, ಕೆರಿ ಅಂತ. ತೇಜಸ್ ವಿಡಿಯೋ ಮಸ್ತಾಗಿರುತ್ತೆ. ಸೊ ಅದ್ಭುತ ಒಂದು ಮಾತುಗಳೆಲ್ಲ ಬರೋದಕ್ಕೆ. ನೆಕ್ಸ್ಟ್ ವಿಡಿಯೋಗೆ ಹೋಗೋಣ ಬನ್ನಿ ಈಗ. ನೀನು ಮಾಡು ಎಲೆಕ್ಷನ್ ನನಗ್ ಗೊತ್ತಿಲ್ವಾ? ಮಕ್ಕಳಿಲ್ದೆ ನಾಮಕರಣ ಮಾಡೋಕ್ಕಾಗೋದಿಲ್ಲ, ಸುಳ್ಳು ಹೇಳ್ದ ರಾಜಕಾರಣ ಮಾಡೋಕ್ಕಾಗೋದಿಲ್ಲ. ಚುನಾವಣೆ ಪ್ರಚಾರ ಊರ್ಗೆಲ್ಲ ಗ್ರಾಚಾರ, ರೋಡ್ ತುಂಬಾ ಕ್ಯಾನ್ವಾಸ್, ಓಟ್ ಎಲ್ಲ ಪರ್ಚೇಸ್. 5 ವರ್ಷಕ್ಕೊಂದ್ಸಲಿ ಎಲೆಕ್ಷನ್, ಗೆದ್ದವನ್ಗೆ ಒಳ್ಳೆ ಕಲೆಕ್ಷನ್. ಪಬ್ಲಿಕ್ ಸೈಲೆನ್ಸ್, ಪೊಲಿಟಿಷಿಯನ್ ಲೈಸೆನ್ಸ್. ದುಡ್ಡಿದ್ರೆ ಸರ್ಕಾರಿ ಚೇರು, ಇಲ್ಲ ಅಂದ್ರೆ ತರಕಾರಿ ಮಾರು. 80-90 ಬಂದ್ರೆ ಅತಂತ್ರ, ಸಮ್ಮಿಶ್ರ ಆದ್ರೆ ಕುತಂತ್ರ. ಜಾಗ ನೋಡ್ಕೊಂಡ್ ಸೀಟ್ ಹಾಕು, ಜಾತಿ ನೋಡ್ಕೊಂಡ್ ಓಟ್ ಹಾಕು. ಗೆದ್ದವನ್ಗೆ ಜೈ ಜೈ, ಸೋತವನ್ಗೆ ಬಾಯ್ ಬಾಯಿ. ಎಲೆಕ್ಷನ್ ಆಗೋ ಗಂಟ ನೀನ್ ನಮ್ಮವನು ಎಲೆಕ್ಷನ್ ಆದ್ಮೇಲೆ ಹೋಗ ನಿಮ್ ಅವ್ವನು. ಇದು ಆಕ್ಚುಲಿ ಚೆನ್ನಾಗಿರೋದು. ಸೂಪರ್ ಗಿಲ್ಲಿ ನಟ. ಏನ್ ಡೈಲಾಗ್ ಗುರು ಅವ್ರದ್ದು. ಎಲೆಕ್ಷನ್ ಆಗ ಗಂಟ ನೀನ್ ನಮ್ಮವನು, ಎಲೆಕ್ಷನ್ ಆದ್ಮೇಲೆ ಹೋಗ ನಿಮ್ಮ ಅವ್ವನ್. ನೆಕ್ಸ್ಟ್ ಹೋಗೋಣ ಬನ್ನಿ ಈಗ. ತಗೊಳಪ್ಪ ಮಟನ್. ಥ್ಯಾಂಕ್ಸ್ ಅಣ್ಣ. ಹೆಂಗಿರ್ತದಪ್ಪ ನಮ್ಮ ಅಂಗಡಿ ಮಟನ್? ಚೆನ್ನಾಗಿರ್ತಣ. ನಿಮ್ ಮಟನ್ ಎಲ್ಲ ಎಳೆದೇ ಇರ್ತೈತಿ, ಅದಕ್ಕೆ ಇಷ್ಟ ಆಗುತ್ತೆ, ಅದಕ್ಕೆ ಇಲ್ಲಿ ಬರ್ತೀನಿ. ಎಲ್ಲಿ ನೋಡಿ ಬಂದ್ರ ನಮ್ಮ ಅಂಗಡಿನ? ಇನ್ಸ್ಟಾಗ್ರಾಮ್ ಒಳಗಡೆ ನೋಡಿದ್ವಣ. ಹೌದಾ? ಅಡಿಗೆ ಎಲ್ಲ ಹೆಂಗಿರ್ತೈತಿ? ಚೆನ್ನಾಗತ್ತಣ್ಣ, ಒಳ್ಳೆ ಮಸ್ತ್ ಸೂಪರ್ ಆಗ್ತದೆ. ಸಮ್ಮನೆ ಟೇಸ್ಟ್ ಇರಲ್ಲ. ಹೌದಾ? ನಿಮ್ ಫ್ರೆಂಡ್ಸ್ ಎಲ್ಲ ಹೇಳಪ್ಪ ಮಟನ್ ಅಂಗಡಿ. ಆಯ್ತಣ್ಣ, ಹೇಳ್ತೀವಣ್ಣ. ನೋಡೋಣ. ಮತ್ತೆ ಗಿಫ್ಟ್ ಆಫರ್ ಏನಿಲ್ಲ ನಮಗೆ. ಆಫರ್
ತಾಳಪ್ಪ ಕುರಿಯದೊಂದು ಬೀಜ ಐತ್ ನೋಡ್ರಿ ತಗ, ಇದೇ ಆಫರ್. ಏನಣ್ಣ ಇದು ಇನ್ನೊಂದಣ್ಣ? ಇನ್ನೊಂದು ಕಾಲಿಗೆ ತಪ್ಪ, ನಂದೇ ಹಚ್ಕೊಳ್ಳ. ಬೇಡ ಬಾ ಬೋಣ, ಸಾಕು ಬೋಣ, ಸಾಕು ಬೋಣ. ಸೂಪರ್ ಬೀಜ ಮಸ್ತಿತ್ತು. ಉತ್ತರ ಕರ್ನಾಟಕ ಮಂದಿ ಬದಲೇ ಹೇಳ್ಬೇಕಾ? ಸೂಪರ್. ನೆಕ್ಸ್ಟ್ ವಿಡಿಯೋಗೆ ಹೋಗೋಣ ಬನ್ನಿ. ಈಗ ಪ್ರಯಾಣಿಕರ ಮನದಾಳದ ಮಾತು ಏನಿರ್ಬೋದು ನೋಡ್ಕೊಂಬರೋಣ ಬನ್ನಿ. ಈಗ ನೀನೇನ್ ತಲೆ ಕೆಡ್ಸ್ಕೋಬೇಡ, ನಾನು ಯಾವತ್ತೂ ನಿನ್ನ ಬಿಟ್ಟು ಹೋಗಲ್ಲ. ಯಾಕಂದ್ರೆ ನಿನ್ನ ಬಿಟ್ಟು ನಂಗ್ಯಾರಿಲ್ಲ ಹೃದಯನ ನೀಡೋಕೆ. ಈ ಕಣ್ಣಲ್ಲಿ ಇನ್ನೀ ಏನೇ ನೋಡ್ಬೇಕೋ ಕಾಣೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಯಾರು ಮನುಷ್ಯ ಈ ತರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ ಹೇಳ್ರಿ? ಅವ್ರಿಗೆ ಒಂದು ಸ್ವಲ್ಪನಾದ್ರೂ ಒಂದು ಏನೋ ಅನ್ಸಲ್ವಾ? ಪಬ್ಲಿಕ್ಗಳೆಲ್ಲ ಹೋಗ್ಬಿಟ್ಟು ಅದರ ಡ್ಯಾನ್ಸ್ ಎಲ್ಲ ಮಾಡ್ತಾರೆ. ಓಕೆ, ನೆಕ್ಸ್ಟ್ ವಿಡಿಯೋಗೆ ಹೋಗೋಣ ಬನ್ನಿ. ಏನಂತ ಅಯ್ಯೋ ಒಂದ್ ನಿಮಿಷ ಅದೇನದು ಅಷ್ಟುದ್ದ? ಅದು ನೀವು ಕೇಳಂಗಿಲ್ಲ, ಅದು ಸಡನ್ ಆಗಿ ಹೇ ಅಲ್ಲಿ ನೋಡಿ ಅದೇನೋ ಬಂದ್ಬಿಟ್ಟಿದೆ ಆಕಾಶ್. ಅದು ಬರುತ್ತೆ, ಅದು ರಿಪ್ರೊಡಕ್ಟಿವ್ ಸಿಸ್ಟಮ್. ಹಾ ಅದನ್ನ ಹೇಳಿದ್ರ ಆಯ್ತು. ಆಯ್ತು ಅಂತ ಹೇಳಿದ್ರೆ ಮಾಡ್ಬೇಕಂದ್ರೆ ಮಾಡ್ಲೇಬೇಕಲ್ಲ. ಆ ರಿಸರ್ಚ್ ಮಾಡೋ ಟೈಮಲ್ಲಿ ಅದು ಒಳಗಡೆ ಇರಲ್ಲ, ಹೊರಗೆ ಬರುತ್ತೆ. ಓ ಓಕೆ. ಆಮೇಲೆ ಮತ್ತೆ ಈಗ ಒಂದು 5 ನಿಮಿಷ ಬಿಟ್ಟು ನೋಡಿದ್ರೆ ಮತ್ತೆ ಒಳಗೆ ಹೋಗಿರುತ್ತೆ ಅದು. ಓಕೆ, ಅಂದ್ರೆ ನಾನ್ ಸಡನ್ ಆಗಿ ಬಂದ್ಬಿಡ್ತಲ್ಲ ಹಂಗಾಗಿ ಕನ್ಫ್ಯೂಸ್ ಆಗೈತೆ. ಏ ಇಲ್ಲಪ್ಪ ಸರ್, ನಾವ್ ನೋಡಿಲ್ಲ ಅಂದ್ರೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಸರ್? ನಾವು ಇವಾಗ ನೋಡಿದ್ದಲ್ಲ, ಹಂಗ ಕೇಳಿದ್ದಷ್ಟೇ. ಓ ಅದು ಆನೆ ರಿಸೆಸ್ ಮಾಡ್ಬೇಕಾದ್ರೆ ಹೊರಗಡೆ ಬರುತ್ತೆ, ಬಾಕಿ ಟೈಮಲ್ಲೆಲ್ಲ ಅದೆಲ್ಲ ಒಳಗಡೆ ಹೋಗುತ್ತೆ. ನೀವು ಇಲ್ಲೇ ಮಾತಾಡ್ತಾ ಈಗ ಇರ್ತೀರಲ್ಲ, ಇನ್ನೊಂದು 5 ನಿಮಿಷದ್ರೆ ಒಳಗಡೆ ಹೋಗ್ಬಿಡುತ್ತೆ. ಓಕೆ 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 ಓಕೆ. ಶಾಕ್ ಅಬ್ಸರ್ವ್ ಇದ್ದಂಗ ಅದು. ಶಾಕ್ ಅಪ್. ಓಕೆ ಸರ್, ಇದು ಅಷ್ಟೆಲ್ಲ ಅಷ್ಟು ಗೊತ್ತಿಲ್ವಾ ಗುರು? ಸ್ವಲ್ಪ ಅಬ್ಸರ್ವ್ ಇದ್ದಂಗೆ. ಓಕೆ, ನೆಕ್ಸ್ಟ್ ವಿಡಿಯೋಗೆ ಹೋಗೋಣ ಬನ್ನಿ. ಜಗ್ಗೇಶ್ ಮನೇಲಿರೋ ಹೆಂಡತಿಗಿಂತ ದೇವ್ರು ನಮ್ಮ ತಾಯಣಗೂ ನನಗೆ ಯಾವ ಸೆಟಪ್ ಇಲ್ಲ, ಯಾವುದು ನೋಡಿಲ್ಲ. ಮನ್ಸಲ್ಲಿ ಬೇಕಾರೆ ಚೆನ್ನಾಗವ್ರೆ ಅಂತ ಆಸೆ ಪಡ್ತೀನಿ, ಬಹಳ ಚೆನ್ನಾಗವ್ರೆ ಇವ್ರು ಅಂತ. ರಿಯಲ್ ಆಗಿ ಭಗವಂತನ ಪಾಸ್ ಹಾಕ್ಸೋಕೆ ಯಾವ ಕನೆಕ್ಷನ್ ಇಲ್ಲ, ಯಾವುದಿಲ್ಲ. ಆ ಕ್ವಶನ್ ವೇಸ್ಟ್ ಅಂತ. ಇನ್ನು ಮುಗಿಸೇ ಇಲ್ಲ. ಆಯ್ತಾಯ್ತು ಹೇಳಿ. ಇನ್ನೂ ಮುಗಿಸಿಲ್ಲ ಸರ್. ಮನೇಲಿರೋ ಹೆಂಡತಿಗಿಂತ ಗೋಡೆ ಮೇಲಿರೋ ಹಲ್ಲಿ ಕಂಡ್ರೆ ಭಯ ಜಾಸ್ತಿ. ನಾನು ಆಕ್ಚುಲಿ ಅದ್ರ ಬಿದ್ದೋಗ್ಬಿಟ್ಟೆ, ಏನೋ ಆ ಟೈಮ್ ಏನೋ ಕೇಳ್ಬಿಟ್ಟು. ಜಗ್ಗೇಶ್ ಸರ್ ಮಾತ್ರ ಸಿಕ್ಕಾಬಿಟ್ಟೆ ಎಲ್ಲ ಸ್ಟೇಜ್ ಮೇಲೆ ಒಳ್ಳೊಳ್ಳೆ ಸಖತ್ತಾಗಿರೋ ಪಂಚಿ ಡೈಲಾಗ್ ನೋಡಿತಾ ಇರ್ತಾರೆ. ಸೊ ನೆಕ್ಸ್ಟ್ ವಿಡಿಯೋಗೆ ಹೋಗೋಣ ಬನ್ನಿ. ಮಚ್ಚ ಇವಾಗಲೇ ಹೇಳ್ತಾ ಇದ್ದೀನಿ, ಗಾಡಿ ಫುಲ್ ಟ್ಯಾಂಕ್ ಮಾಡಿಸಿದ್ದೀನಿ. ಇಲ್ಲಿಂದ ಚಿಕ್ಕಮಂಗ್ಳೂರ್ಗೆ ಹೋಗೋ ತನಕ ಯಾವನು ಒಬ್ಬನು ತುಟ್ಟಕ್ ಪಿಟ್ಟಕ್ ಅನ್ಬಾರ್ದು. ಅಲ್ಲಿ ನಿಲ್ಸು ಟೀ ಕುಡಿತೀನಿ, ಮುಂಚೆ ಹೋಯ್ತೀನಿ, ಅದು ಇದು ಅಂತ ಫಸ್ಟೇ ಹೇಳಿದ್ದೀನಿ ನನ್ನ ಮಕ್ಕಳ. ಆಮೇಲೆ ಏನು ಹೇಳಂಗಿಲ್ಲ ನೀವು ಗಾಡಿ ನಿಲ್ಸು ಅಂತ, ಆಯ್ತಾ ಗುರು? 1 ಗಂಟೆಗೆ ಒಂದ್ಸಲ ಟೀ ಕುಡಿಯಕ್ಕೆ ನಿಲ್ಸ್ಬಿಡು ಅಷ್ಟೇ ಗುರು, ನಾನು ಇನ್ನೇನು ಕೇಳಲ್ಲ ನೀನು, ಆಯ್ತಾ? ಮೈನ್ ಟೀ ಯಾವತ್ತು ಕುಡ್ದೇ ಇಲ್ಲ ನೀನು. ಮಚ್ಚ ನನಗೆ ಅರ್ಧ ಗಂಟೆಗೆ ಒಂದ್ಸಲ ಹುಚ್ಚೋಯ್ಯ ಅಭ್ಯಾಸ ಕೊನೋ, ಪ್ಲೀಸ್ ಗಾಡಿ ನಿಲ್ಸೋ, ಖಾಲಿ ಜಾಗದಲ್ಲಿ ಎಲ್ಲಾದ್ರು. ಅವನಿಗೆ ನೀರೇ ಕುಡಿಬಿಡಿ, ಮುಚ್ಕೊಂಡು ಕುತ್ಕೊಂಡು ನೀನು. ಮಚ್ಚ ನಂದೇನು ಇಲ್ಲ, ಆದ್ರೆ ಕಾರ್ ಸೆಕ್ಷನ್ ಮಾತ್ರ ಗಾಡಿ ನಂಗೆ ನಾನು ನೋಡ್ತೀನಿ. ನಡಿಯ ನನ್ನ ಮನೇಲಿ ಗೇರ್ ಹಾಕಿ ಕ್ಲಚ್ ಬಿಡಕ್ ಬರಲ್ಲ, ನೀನ್ ಕಾರ್ ಬೇಕಂತೆ ಕುತ್ಕೊಂಡ್ರೆ ಮುಚ್ಕೊಂಡು ಚಿಕ್ಕಮಂಗ್ಳೂರು ಬರೋ ತನಕ. ಈ ಥರ ಪ್ಲಾನಿಂಗ್ ನಾವು ಆಗ್ತಾ ಇರ್ತೀವಿ, ಯಾವತ್ತೂ ಆ ಥರ ಒಂದು ಪ್ಲಾನಿಂಗ್ ಸಕ್ಸಸ್ಫುಲ್ ಆಗಿಲ್ಲ. ಈಗ ನೆಕ್ಸ್ಟ್ ವಿಡಿಯೋಗೆ ಹೋಗೋಣ ಬನ್ನಿ. ಓನು ಕನ್ನ ಓನ್ ಮೊತ್ತದ ಬಕ್ಕಿನ ಮರಿಗುಲು ಎದುರಿಸುತ್ತದೆ, ಒಳ್ಳು ಬುಲ್ಲೆ ಓನು ಮೊತ್ತದ ಬಂಗಾರಿ ಯಾರು ಎಬ್ರಿಸಿದ್ರು. ಅಯ್ಯೋ ನಿನ್ ಬಾಯಿಂಗ್ ಮಣ್ಣಾಕ, ನೀನ್ ಹೆಂಡತಿ ಕಳ್ರೆದ್ಕೊಂಡಾಗ ಫಸ್ಟ್ ನೈಟ್ ಅಲ್ಲಿ ನೀನ್ ಹೆಂಡತಿ ಗಂಡ್ಸ್ ಅಂತ ಗೊತ್ತಾಗ ಮೊದ್ಲೇ ನೀನ್ ಹೆಂಡತಿ ಊರು ಸುತ್ತಾಳೆ ಫ್ರೀ ಬಸ್ ಅಂತ ಕಷ್ಟಪಟ್ಟು ಮಲಗಿಸಿದ್ನ ಎಬ್ರಿಸ್ಬಿಟ್ಟಲ್ಲ. ನೋಡು ಇಲ್ಲಿ. ಅಯ್ಯೋ ನನ್ ಜೀರಿಗೆ ಬಾಳೆನಲ್ಲೇ ಅವ್ನು ಹಾಲು ಕುಡಿಯಕ್ ಬತ್ತು ಅನ್ಕೊಡೋ. ನನ್ ಕರ್ಮ, ನೀನ್ ನರ್ಕಕ್ಕೆ ಹೋಗ್ತೇ ಕಣಲ್ಲೇ ಲೌಡೆ. ಓಕೆ, ಈಗ ನಾವು ನೆಕ್ಸ್ಟ್ ಒಂದು ರಾಜ್ ಹುಬ್ಳಿ ಅವರ ವಿಡಿಯೋನ ತಗೊಳ್ಳೋಣ ಬನ್ನಿ. ಈಗ ಹಾಯ್ ರಾಣಿ ಅವ್ರ, ನಿಮ್ ಮುಗ್ಬಟ್ಟೆ ಸುಮ್ನೆ ಮೂಗ್ ಮೇಲೆ ಇಟ್ಕೊಂಡಿರೋ ಇಲ್ಲ ತೂತ್ ಮಾಡಿ ತುರ್ಕೊಂಡಿರೋ? ತಿರ್ಕೊಂಡವ್ರೆ. ಸ್ವಲ್ಪ ಬಾಯ್ ತೆಗೆದ್ ಮಾತಾಡ್ರಿ ರಾಣಿ ಅವ್ರ. ರಾಣಿ ನಿಮ್ ಗರ್ಲ್ ಫ್ರೆಂಡಾ?
ಅಲ್ರಿ ಕಾಲೇಜ್ ಫ್ರೆಂಡ್. ಶಾಲಿ ವಾಹನ ಕಾಲೇಜ್ ಗೊತ್ತಾ? ಗೊತ್ತ್ರಿ, ಇಲ್ಲೇ ಅದ್ರಗುಂಚಿ ಒಳಗೈತಲ್ಲ ಅದ ಓದಿಲ್ರಿ. ನಾನು ಅಲ್ಲೇ ಓದ್ತಾ ಇದ್ದೀನಿ. ನಾನು ಅಲ್ಲೇ ಓದ್ಬೇಕಂತ ಮಾಡೇನ್ರಿ. ಅಷ್ಟು ದೂರ ನಿನ್ನ ಎಲ್ಲೋ ಬಿಟ್ಟಿರೋದಕ್ಕೆ ನನಗೆ ಭಯ ಆಗುತ್ತೆ. ದೂರ ಇಲ್ಲ ಜಾನು, ಅದು ಕಾಲೇಜ್ ಇಲ್ಲೇ ಮನೆ ಇಂತ್ರ 3 ಕಿಲೋಮೀಟರ್ ಅಷ್ಟೇ. ಸುಮಿರ ಬೆಕ್ಕಿನ ಮಾರಕ್ಕೆ. ಮಂಜು ಮಾಮಾ ಅಡ್ವಾನ್ಸ್ ಹ್ಯಾಪಿ ಯುಗಾದಿ. ಯುಗಾದಿ ಹಬ್ಬ ಮುಗಿದ 3 ದಿನ ಆಗಿ ರಂಜಾನ್ ಹಬ್ಬದೊಳಗ್ ಕೊಟ್ಟಿರೋ ಶಿರ್ಕುಂಬ ಬಿರಿಯಾನಿ ಖಾಲಿ ಆದ್ಮೇಲೆ ಅಡ್ವಾನ್ಸ್ ಹ್ಯಾಪಿ ಯುಗಾದಿ ಅಂತಿರಲ್ರಿ ಅಂಟಿ. ನಾನ್ ಹೀಗಾಗೋ ಕಾರಣ ಯಾರ್ ಗೊತ್ತಾ? ಗೊತ್ತು, ನಮ್ ನಾಗರಾಜ್ ಕೊಂಟಿಪಲ್ಲಿ ಮಾವ. ನೀನು ಮೆಟ್ನಿಂದ ಹೊಡೆದು ಬಿಡ್ತಾನೆ. ನಿಮ್ ಜೊತೆ ಚಾಳಿ ಟೂರ್ ರೇಷ್ ಅಂಟಿ. ನಮ್ಗೆಲ್ಲಾ ಬಿಟ್ಟು ನೀವು ಒಬ್ರ ಗಿಚ್ಚಿ ಗಿಲಿ ಒಳಗ್ ಹೋಗಿರಲ್ಲ. ನೆಕ್ಸ್ಟ್ ವಿಡಿಯೋಗೆ ಹೋಗೋಣ. ಯಾರ್ ಮಾಡಿದ ಸೂಪರ್ ಆಗಿದೆ ಬ್ರೋ. ಸೂಪರ್ ಗುರು. ಅಯ್ಯ ಗುರು ಒಂದ್ ಚಡಕ್ ಎಲ್ರಿಗೂ ಗಾಬರಿ ಮಾಡ್ಬಿಟ್ಟ. ನೆಕ್ಸ್ಟ್ ವಿಡಿಯೋಗೆ ಹೋಗೋಣ ಬನ್ನಿ. ನಿಮ್ಗೆಲ್ಲರಿಗೂ ಒಂದು ರಿಕ್ವೆಸ್ಟ್, ದಯವಿಟ್ಟು ಚಿಕ್ಕ ಮಕ್ಕಳಿಗೆ ಈ ಆಕ್ಷನ್ ಸೀನ್ಸ್ ನೀವು ತೋರಿಸ್ಬೇಡ. ಯಾಕಂದ್ರೆ ಒಬ್ಬ ಚಿಕ್ಕ ಹುಡುಗ ಎಲ್ಲಿ ಮೂವಿನಲ್ಲಿ ನೋಡಾನೋ ಎಲ್ಲಿ ನೋಡಾನೋ ಗೊತ್ತಿಲ್ಲ, ಅವ್ರ ಮನೆಯಲ್ಲಿರೋ ಗನ್ ತಗೊಂಡು ಅವ್ರ ಅಮ್ಮ ಅಪ್ಪನ ಶೂಟ್ ಮಾಡ್ಕೇಸಿ ಸಾಯಿಸ್ಬಿಟ್ಟಾನ. ಆಮೇಲೆ ಅವನು ಶೂಟ್ ಮಾಡ್ಕೊಂಡು ಸಾಕು ಬಿಟ್ಟಾನ. ನಿಮ್ಗೆ ಆ ವಿಡಿಯೋ ತೋರಿಸ್ತೀನಿ ಈಗ ನೋಡ್ರಿ. ದಯವಿಟ್ಟು ಯಾರನ್ನು ಚಿಕ್ಕ ಮಕ್ಕಳು ಈ ವಿಡಿಯೋ ನೋಡ್ತಾ ಇದ್ರೆ ಇವಾಗ ಸ್ಕಿಪ್ ಮಾಡ್ಬಿಡ್ರಿ. ಯಾರು ಸೈಕೋ ಇದು ಹಿಂದೂ ನಡೆದ ಬಹು ದೊಡ್ಡ ದುರ್ಘಟನೆ. ಅಪ್ಪ ನೆಕ್ಸ್ಟ್ ವಿಡಿಯೋ ಹೋಗೋಣ ಬನ್ನಿ ಈಗ. ಆಯ್ತಾಯ್ತು, ರೆಕಾರ್ಡ್ ಆಯ್ತಾಯ್ತಾ? ಹಾಗೆ A few moments later. ಸೊ ಗಾಯ್ಸ್, ಇವಾಗ ಏನ್ ನೀವು ನೋಡಿದ್ರಲ್ಲ, ಈ ತರ ಎಲ್ಲ ನೀವು ಹಳ್ಳಿ ಗಿಳಿ ಕಡೆ ಹೋದಾಗೆಲ್ಲ ದನ ಕರುಗಳು ಎತ್ಕೊಳ್ ಜೊತೆ ಇದಾರೆಲ್ಲ ಸರ್ಸ ಆಡಕ್ ಹೋಗ್ಬೇಡಿ ಗಾಯ್ಸ್. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ನೋಡಿ ಹೇಗಿದ್ದೆ, ಹೇಗಾಗುತ್ತೆ ಸೌಡನೆ ಕಳ್ಸ್ಕೊಂಡು ಉದ್ರಾಗಂಗ್ ಓದ್ಬಿಡ್ತು ಆಸ. ನಿನ್ಗಿದು ಬೇಕಿತ್ತ ಮಗನೇ. ಮಸ್ತಿತ್ತು ವಿಡಿಯೋನ ನೋಡ್ಕೊಂಬಂದ್ರಲ್ಲ. ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪಟಾಪಟ 500 ಲೈಕ್ನ ಕಂಪ್ಲೀಟ್ನ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಗೊತ್ತಲ್ಲ, ಡಿಸ್ಲೈಕ್ನ ಮಾಡಿ. ಸೊ ನೀವು ಸಮೇತ ನನಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನ ಶೇರ್ ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಐಡಿನ ನಮ್ಮ ವಿಡಿಯೋ ವಿವರಣೆಯಲ್ಲಿ ಹಾಕಿರ್ತೀನಿ, ವಿಡಿಯೋ ವಿವರಣೆಯಲ್ಲಿ. ಸೊ ಹೋಗ್ಬಿಟ್ಟು ನೀವು ಸಮೇತ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ಗೆ ರೀಲ್ಸ್ನ ಶೇರ್ ಮಾಡ್ಬೋದು. ಸೊ ಮಸ್ತ್ ವೀಡಿಯೋಗಳನ್ನ ಶೇರ್ ಮಾಡ್ತಾಯಿರ್ರಿ. ನಿಮ್ಮ ವೀಡಿಯೋಗಳನ್ನ ತಗೊಂಬಂದು ಸಮೇತ ನಮ್ಮ ರಿಯಾಕ್ಷನನ್ನು ಕೊಡ್ತಾಯಿರ್ತೀನಿ. ಸೊ ಗೊತ್ತಲ್ಲ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ನ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ಇಂಟ್ರೆಸ್ಟಿಂಗ್ ಒಂದು ರೀಲ್ಸ್ನ ತೊಗೊಂಬಂದು ರಿಯಾಕ್ಷನ್ನ ಕೊಡ್ತಾಯಿದ್ದೀನಿ. ಅಲ್ಲಿವರೆಗೂ ವಿಡಿಯೋ ನೋಡೋಕ್ಕೆ ಥ್ಯಾಂಕ್ ಯು, ಧನ್ಯವಾದಗಳು, ನಮಸ್ಕಾರ. ಗೊತ್ತಲ್ಲ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಒಂದು ಡಿಸ್ಲೈಕ್ನ ಮಾಡಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಎಂಜಾಯ್. ಇದು ನಿಮ್ ರಿಯಲ್ ಗೆಟಪ್ ಸ್ಟೈಲ್.